ಇನ್ನು ಮೈಸೂರಿನ ದಸರಾ ಅದರ ಬಗ್ಗೆ ಮಾತಾಡಲೇಬೇಕು. ಮೈಸೂರಿನ ದಸರಾ ಶತಮಾನಗಳ ಹಿನ್ನೆಲೆ ಇರುವಂಥದ್ದು. ಆದರೆ ನೋಡಿ ಆ ಶ್ರೀಮಂತಿಕೆ ಇದೆಯಲ್ಲ, ಅದು ಕಡಿಮೆ ಆಗೇ ಇಲ್ಲ. ಅರಮನೆಯಲ್ಲಿ ಸಿಂಹಾಸನ ಏರಿ ಯದುವೀರ್ ಒಡೆಯರ್ ದರ್ಬಾರನ್ನ ನಡೆಸಿದರೆ ಗುಲಾಬಿ ಬಣ್ಣದ ರಾಜಪೋಷಾಕಿನಲ್ಲಿ ಯದುವೀರ್ ಕಂಗೊಳಿಸ್ತಾ ಇದ್ದಾರೆ. ತಲೆಗೆ ನೇರಳೆ ಬಣ್ಣದ ಪೇಟ ಧರಿಸಿದ್ದಾರೆ. ನಾವು ಅದರ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಖಾಸಗಿ ದರ್ಬಾರನ್ನು ನಾವು ನೋಡ್ತಾ ಇದ್ದೀವಿ. ಬೆಳಗ್ಗೆನೇ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ನೇತೃತ್ವದಲ್ಲಿ ಬೆಳಗ್ಗಿನಿಂದಲೇ ಈ ಪೂಜೆ ವಿಧಿವಿಧಾನಗಳು ಶುರುವಾದವು. ಜೊತೆಗೆ ಏನಂದರೆ ಈ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ನಿರ್ಬಂಧ ಇತ್ತು. ನಾನು ಹೇಳ್ತಾ ಇದ್ದೆ, ರತ್ನಖಚಿತ ಸಿಂಹಾಸನ ಅದರ ಜೋಡಣೆ ಕಾರ್ಯ ಬೆಳಗ್ಗಿನಿಂದಲೇ ಶುರುವಾಗಿದೆ. ಇದಕ್ಕೊಂದು ದೊಡ್ಡ ಹಿನ್ನೆಲೆ ಇದೆ. ಇದಕ್ಕೆ ಸಾಮಾನ್ಯ ಸಂಗತಿಯಲ್ಲ. ಬೆಳಗ್ಗೆನೇ 9:55ರಿಂದ 10:15 ಒಳಗಡೆಗೆ ಕಂಕಣ ಧಾರಣೆ ಅದಾಯಿತು. ಅದಾದಮೇಲೆ ಯದುವೀರ್ ಈ ಚಾಮುಂಡಿ ತೊಟ್ಟಿಯಲ್ಲಿ ಹಾಗೂ ಈ ತ್ರಿಷಿಕಾ ಕುಮಾರಿಯವರು ಅವರು ವಾಣಿವಿಲಾಸ ದೇವರ ಮನೆಯಲ್ಲಿ ಕಂಕಣ ಧರಿಸಿದರು. ಅದಾದಮೇಲೆ ವಿಧಿವಿಧಾನಗಳು ಕೂಡ ಶುರುವಾಯಿತು. ನಾವು ತೋರಿಸ್ತಾ ಇದ್ದೀವಿ ಸಿಂಹಾಸನವನ್ನು. ಗುಲಾಬಿ ಬಣ್ಣದ ರಾಜಪೋಷಾಕಿನಲ್ಲಿ ಯದುವೀರ್ ಮಿಂಚ್ತಾ ಇದ್ದಾರೆ. ತಲೆಯ ಮೇಲೆ ನೇರಳೆ ಬಣ್ಣದ ಪೇಟ, ಅದು ನೋಡೋದೇ ಒಂದು ಆನಂದ. ಮೊನ್ನೆ ನಾವು ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಸುಮಾರು 11 ಈ ರೀತಿಯ ಉಡುಪುಗಳಿವೆ. ನಾನೊಂದು ಪ್ರಶ್ನೆ ಕೇಳಿದೆ ಅವರಿಗೆ, ನಿಮಗೆ ಯಾವ ಉಡುಪನ್ನು ಧರಿಸಿದಂಥ ಸಂದರ್ಭದಲ್ಲಿ ನಿಮಗೆ ಅದ್ಭುತವಾದಂಥ ಅನುಭವ ಆಯಿತು, ನಿಮಗೆ ಯಾವ ಪೋಷಾಕು ನಿಮಗೆ ಬಹಳ ಇಷ್ಟ ಅಂತ. ರಾಜಪೋಷಾಕು ಎಲ್ಲ ಒಂದನೇ, ಆದರೆ ಈ ಬೇರೆ ಬೇರೆ ಬಣ್ಣಗಳಿವೆಯಲ್ಲ ಅದು. ಆಗ ಅವ್ರು ಹೇಳಿದ್ದೇನು ಅಂತಂದರೆ, ಒಟ್ಟು 11 ಬಣ್ಣಗಳದ್ದಿದೆ. ಈ ಥರದ್ದು ಅಂತ ಅಲ್ಲ, ಯಾವುದನ್ನೇ ಧರಿಸಿದರೂ ಕೂಡ ಅದರ ಅನುಭವವೇ ಬೇರೆ. ನಾವು ನೋಡ್ತಾ ಇದ್ವಿ, ಬಹಳ ಅದ್ಭುತವಾದಂಥ ದೃಶ್ಯಾವಳಿಗಳಿವು. ಖಾಸಗಿ ದರ್ಬಾರ್ ಶುರುವಾಗಿರುವಂಥದ್ದು ಗತಕಾಲದ ವೈಭವವನ್ನು ನೆನಪಿಸುವಂಥ ರೀತಿಯಲ್ಲಿ. ಬನ್ನಿ, ದಸರಾದಲ್ಲಿ ನಡೀತಾ ಇದೆ. ಆನೆಗಳು ಹೊರಟಿವೆ. ಅದ್ಭುತವಾದಂಥ ದೃಶ್ಯ. ಆನೆಗಳು ಹೊರಟಿರುವಂಥ ದೃಶ್ಯಗಳು. ಆನೆ, ಕುದುರೆ, ಪಟ್ಟದ ಹಸು, ಇವು. ಈ ಪ್ರಶ್ನೆನೂ ಕೂಡ ನಾನು ಮೊನ್ನೆ ಕೇಳಿದೆ, ಈ ಪ್ರಾಣಿಗಳಲ್ಲಿ ನಿಮಗೆ ಯಾವುದು ಇಷ್ಟ? ನಿಮಗೆ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು ಯಾವುದು ಇಷ್ಟ? ಆ ಸಂದರ್ಭದಲ್ಲಿ ಮಹಾರಾಜರು ಹೇಳಿದ್ದು ಒಂದೇನೇ, ಎಲ್ಲ ಪ್ರಾಣಿಗಳನ್ನು ಕಂಡರೂ ಕೂಡ ನನಗೆ ಇಷ್ಟವೇ, ಎಲ್ಲದರ ಬಗ್ಗೆಯೂ ಕೂಡ ಪ್ರೀತಿ ಇದೆ, ಗೌರವ ಇದೆ ಅನ್ನುವಂಥ ಮಾತನ್ನು ಯದುವೀರ್ ದತ್ತ ಒಡೆಯರವರು ಹೇಳಿದ್ದು. ಒಂದು ಕಡೆಗೆ ಅರಮನೆಯಲ್ಲಿ ಸಿಂಹಾಸನದ ಮೇಲೆ ಖಾಸಗಿ ದರ್ಬಾರ್ ನಡೀತಾ ಇದೆ. ಖಾಸಗಿ ದರ್ಬಾರ್ ಪ್ರತಿ ನಿತ್ಯ ನಡೆಯುತ್ತೆ, ಆದರೆ ಹೊರಗಿನವ್ರಿಗಲ್ಲಿ ಪ್ರವೇಶ ಇರಲ್ಲ. ಅದು ಖಾಸಗಿ ದರ್ಬಾರ್. ನೋಡಿ, ನಾವು ನೋಡ್ತಾ ಇದ್ದೀವಿ. ಒಂದು ಕಡೆಗೆ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು. ಒಂದು ಕಡೆಗೆ ಸಿಂಹಾಸನವನ್ನು ತೋರಿಸ್ತಾ ಇದ್ದೀವಿ, ಇನ್ನೊಂದು ಕಡೆಗೆ ಮೈಸೂರು ಅರಮನೆಯಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪಟ್ಟದಾನೆ, ಪಟ್ಟದ ಹಸು, ಪಟ್ಟದ ಕುದುರೆ ಹೋಗ್ತಾ ಇರುವಂಥ ದೃಶ್ಯಾವಳಿಗಳು. ಎಷ್ಟು ವರ್ಷಗಳಾದರೂ ಕೂಡ, ಎಷ್ಟರ ಮಟ್ಟಿಗೆ ಅಡ್ಡಿ ಆತಂಕಗಳು ಬಂದು, ಏನು ಸಾಮಾನ್ಯ ಸಂಗತಿನ, ಇಷ್ಟೆಲ್ಲ ಆದರೂ ಕೂಡ ಈ ಒಂದು ಸಂಸ್ಕೃತಿ, ಈ ಒಂದು ಪರಂಪರೆ ನಿಂತಿಲ್ಲ ಅನ್ನುವಂಥದ್ದು ಇದೆಯಲ್ಲ, ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ಬಹಳ ಅದ್ಭುತವಾಗಿ ಈ ಬಾರಿನೂ ಕೂಡ ವ್ಯವಸ್ಥೆಗಳು ಆಗಿವೆ.